ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಡ್ಯಾನ್ಸ್. ಒಂದು ದಿನ ಚಂದ್ರಕಾಂತ ವರಂಡಾದಲ್ಲಿ ಗಿಡಗಳಿಗೆಲ್ಲ ನೀರಾಕ್ತಿದ್ಲು. ಆಗ ಊರ್ನಲ್ಲಿ ಡಂಗೂರ ಸಾರ್ಸವನು ಈ ರೀತಿ ಹೇಳ್ದ, ಈ ಮೂಲಕ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ನಮ್ಮೂರ್ನಾಗೆ ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಕೊಂಡವ್ರ ಕಂಡ್ರಪ್ಪೋ, ಅದ್ರಲ್ಲಿ ಗೆದ್ದವ್ರಿಗೆ 10 ಲಕ್ಷ ಬಹುಮಾನ ಇದೆಯಪ್ಪೋ ಅಂತ ಡಂಗೂರ ಸಾರಿಸ್ತಾರೆ. ಅದನ್ನು ಕೇಳಿದ ಚಂದ್ರಕಾಂತ ತುಂಬಾ ಸಂತೋಷ ಪಟ್ಟು ಮನ್ಸೊಳಗಡೆ, ಏನು 10 ಲಕ್ಷನಾ? ಬೇಗ ಬೇಗ ಡ್ಯಾನ್ಸ್ ಕಲ್ತ್ಕೊಂಡು ಹೇಗಾದ್ರೂ ಕಾಂಪಿಟೇಷನ್ ಅಲ್ಲಿ ನಾನೇ ಗೆಲ್ಬೇಕು ಅಂತ ಅನ್ಕೊಂಡು ತಕ್ಷಣ ಮನೆಗ್ ಹೋಗಿ ಯೂಟ್ಯೂಬ್ ನಲ್ಲಿ ಲರ್ನ್ ಡ್ಯಾನ್ಸ್ ಇನ್ 1 ಡೇ ಅಂತ ಟೈಪ್ ಮಾಡ್ತಾಳೆ. ಆವಾಗ ದುರ್ಗಾರಾವ್ ವಿಡಿಯೋ ಬರುತ್ತೆ. ಅದನ್ನು ನೋಡಿ ಚಂದ್ರಕಾಂತ, ಅರೇ ನಮ್ ದುರ್ಗಾರಾವಣ್ಣ, ತಕ್ಷಣ ಇವ್ರ ಡ್ಯಾನ್ಸ್ ನೋಡಿ ನಾನು ಕಲ್ತ್ಕೊಂಡ್ಬಿಡ್ಬೇಕು ಅಂತ ಅನ್ಕೊಂಡು ವಿಡಿಯೋ ಪ್ಲೇ ಮಾಡ್ತಾಳೆ. ಆ ರೀತಿ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡ್ತಾ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡ್ತಾಳೆ. ಆವಾಗ ಚಂದ್ರಕಾಂತ ಮಾವ ಮನೆಗ್ ಬರ್ತಾರೆ. ಮಾವ ಬರೋದನ್ನ ನೋಡಿದ ಚಂದ್ರಕಾಂತ ತಕ್ಷಣ ವಿಡಿಯೋನ ಪಾಸ್ ಮಾಡಿ ಮನ್ಸಲ್ಲಿ ಈ ರೀತಿ ಅನ್ಕೊಂತಾಳೆ, ಛೀ ಇವ್ರು ಇವಾಗ್ಲೇ ಬರ್ಬೇಕಾ ಏನು ಅಂತ ಅನ್ಕೊಂತಾಳೆ. ಆವಾಗ ಚಂದ್ರಕಾಂತ ಮಾವ, ಏ ಚಂದ್ರಕಾಂತ, ಬೇಗ ಹೋಗಿ ಊಟ ಹಾಕಂಬ, ನಂಗೆ ಹೊಟ್ಟೆ ಹಸಿತೈತೆ ಅಂತ ಹೇಳ್ತಾರೆ. ಅದನ್ನು ಕೇಳಿದ ಚಂದ್ರಕಾಂತ ತಕ್ಷಣ ಹೋಗಿ ಮಾವನವ್ರಿಗೆ ಅನ್ನ ಬಡಿಸ್ತಾಳೆ. ಆ ರೀತಿ ಊಟ ಬಡಿಸ್ತಾ ಅವಳಿಗವಳೆ ನಡಿ ನಮ್ಮೂಲ ಸಾಂಗ್ ನ ನೆನ್ಸ್ಕೊಂಡು ಡ್ಯಾನ್ಸ್ ಸ್ಟೆಪ್ ಗುರ್ತು ಮಾಡ್ಕೊಳ್ತಾ ಇರ್ತಾಳೆ. ನಡಿ ನಮ್ಮೂಲ ನೋಡೋಣ ಬಾರ, ಪೈರು ಬೆಳೆದೈತೆ ಚೊಕ್ಕ ಬಂಗಾರ, ನಡಿ ನಮ್ಮೂಲ ನೋಡೋಣ ಬಾರ, ಪೈರು ಬೆಳೆದೈತೆ ಚೊಕ್ಕ ಬಂಗಾರ, ಪೈರು ಬೆಳೆದೈತೆ ಚೊಕ್ಕ ಬಂಗಾರ, ನನ್ನ ಬಂಗಾರ ಅಂತ ಅನ್ಕೊಂಡು ಸಡನ್ ಆಗಿ ಆ ಪಲ್ಲವಿ ಬರ್ತಾ ಇದ್ದಂಗೆ ಜೋರಾಗಿ ಹಾಡ್ಕೊಂಡು ಕೈಯಲ್ಲಿದ್ದ ಬಿಸಿ ಬಿಸಿ ಸಾಂಬಾರ್ನ ಊಟ ಮಾಡ್ತಿದ್ದ ಮಾವನವ್ರ ಮೇಲೆ ಚೆಲ್ಬಿಡ್ತಾಳೆ. ಆ ಬಿಸಿ ಬಿಸಿ ಸಾಂಬಾರ್ ಬಿದ್ದು ಆ ಬಿಸಿನ ತಡ್ಕೊಳಕ್ಕಾಗ್ದೆ ಚಂದ್ರಕಾಂತ ಮಾವನವರು ತುಂಬಾ ಜೋರಾಗಿ ಕಿರ್ಚ್ತಾ ಇರ್ತಾರೆ. ಅಯ್ಯಯ್ಯಪ್ಪ, ಅಯ್ಯೋ ಕರ ಕಣಪ್ಪ, ಏನಪ್ಪ ಕಟ್ಬಿಟ್ಟವಳು, ಆ ಕರ ಕಣಪ್ಪ ತಡಿಯಕ್ಕೆ ಆಗ್ತಿಲ್ಲ, ಅಯ್ಯಯ್ಯೋ ಅಯ್ಯಯ್ಯೋ ಮಾವ, ಸಾರಿ ಮಾವ, ನೋಡ್ಕೊಳ್ಳಿಲ್ಲ ಮಾವ ಅಂತ ತಕ್ಷಣ ಮಾವನವ್ರ ಮೇಲೆ ನೀರನ್ನ ಹಾಕ್ತಾಳೆ. ಆ ರೀತಿ ನೀರ್ ಚೆಲ್ಲಿದ್ರಿಂದ ಸಾಂಬಾರ್ ಬಿಸಿ ಇಳಿದು ಚಂದ್ರಕಾಂತ ಅವ್ರ ಮಾವ ಸ್ವಲ್ಪ ಸರಿ ಹೋಗ್ತಾರೆ. ಸರಿಯಾದ ಚಂದ್ರಕಾಂತ ಮಾವನವರು, ಏನಮ್ಮ ಇದು? ಅಯ್ಯೋ ತಾಯಿ, ನೀನ್ ಎಲ್ಲಿದ್ಯವ? ನಿನ್ ಮನ್ಸಿಲ್ಲ ಇದೆಯಾ? ಏನಾಯ್ತು ನಿನ್ಗೆ? ಒಳ್ಳೆ ಹುಚ್ಚಿ ತರ ಆಡ್ತಿದ್ಯಾ ನೀನು? ಅದಕ್ಕೆ ಚಂದ್ರಕಾಂತ ಈ ರೀತಿ ಹೇಳ್ತಾಳೆ, ಅದು ಮಾವ, ಊರಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ನಡೀತಿದೆ. ನಂಗೆ ಚಿಕ್ಕಂದಿನಿಂದ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಹೇಗಾದ್ರೂ ಮಾಡಿ ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಚಂದ್ರಕಾಂತ ಮಾವನವರು, ಸರಿ ಆಗೋದೇನ ಆಗೋಯ್ತು ಕಣವ, ಸ್ವಲ್ಪ ಈ ಕಡೆ ನೋಡ್ಕೊಂಡು ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಚಂದ್ರಕಾಂತ ಮತ್ತೆ ಹಾಡನ್ನ ಹಾಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ತಾಳೆ. ಆವಾಗ ಅಲ್ಲಿಗೆ ಸೂರ್ಯಕಾಂತ ಬರ್ತಾರೆ. ಸೂರ್ಯಕಾಂತ ಚಂದ್ರಕಾಂತ ಡ್ಯಾನ್ಸ್ ಮಾಡೋದನ್ನ ನೋಡಿ, ಏನಿ ಹುಡುಗಿ ಈ ರೀತಿ ಆಡ್ತಿದ್ದಾಳಲ್ಲ, ಮತ್ತೆ ಇವಳಿಗೆ ಏನಾಗಿದ್ಯೋ? ಹಾ ಸರಿ ಬಿಡು, ಏನೋ ಒಂದ್ ಮಾಡ್ಕೊಳ್ಳಿ, ನನಗೇನ್ ಬಂತು ಅಂತ ಹೇಳ್ಕೊಂಡು ಮಡಕೆಯಿಂದ ನೀರ್ ತಗೊಂಡ್ ಕುಡಿತಾ ಇದ್ದಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಚಂದ್ರಕಾಂತ ಕಾಲ್ ಸ್ಲಿಪ್ ಆಗಿ ಸೂರ್ಯಕಾಂತ ಮೇಲೆ ಬಿದ್ದೋಗ್ತಾಳೆ. ಅದರಿಂದ ಬ್ಯಾಲೆನ್ಸ್ ಸಿಗದೆ ಸೂರ್ಯಕಾಂತ ಚಂದ್ರಕಾಂತ ಇಬ್ರು ಆ ಮಡಕೆ ಮೇಲೆ ಬಿದ್ದೋಗ್ತಾರೆ. ಚಂದ್ರಕಾಂತ ಮಾಡಿದ ಕೆಲ್ಸಕ್ಕೆ ಸೂರ್ಯಕಾಂತಗೆ ತುಂಬಾನೇ ಕೋಪ ಬರುತ್ತೆ. ಅದರಿಂದ ಎತ್ ನಿನ್ನ, ಏನೇ ಆಗಿದೆ ನಿಂಗೆ? ನನ್ ಮೇಲೆ ಯಾಕೆ ಬಿದ್ದೆ? ಅಷ್ಟಕ್ಕೂ ಏನೇ ಆಟ ಅಂತ ಕಿರ್ಚ್ತಾರೆ. ಅದಕ್ಕೆ ಚಂದ್ರಕಾಂತ ಭಯ ಬಿದ್ದು, ಸಾರಿ ಅತ್ತೆ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಕಾಲ್ ಸ್ಲಿಪ್ ಆಯ್ತು. ನಾಳೆ ನಮ್ಮ ಊರಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಇದೆಯಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ, ಸಾರಿ ಏನು ಅನ್ಕೋಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ ಕೂಲ್ ಆಗಿ ಈ ರೀತಿ ಹೇಳ್ತಾರೆ, ಸರಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಡ್ಯಾನ್ಸ್ ಮಾಡು,
ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಚಂದ್ರಕಾಂತ ಮತ್ತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ತಾಳೆ. ಆ ರೀತಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಕಾಲ್ ಸ್ಲಿಪ್ ಆಗಿ ಬಿದ್ದೋಗ್ತಾಳೆ. ಅದ್ರಿಂದ ಕಾಲು ಉಳುಕುತ್ತೆ. ಕಾಲು ಉಳ್ಕಿದ್ರಿಂದ ಪಾಪ ಚಂದ್ರಕಾಂತ ನಿಂತ್ಕೊಳ್ಳೋದಕ್ಕಾಗಲ್ಲ. ಅದ್ರಿಂದ ಚಂದ್ರಕಾಂತ ಹತ್ಕೊಂಡೆ ಕುತ್ಕೊಳ್ತಾಳೆ. ಆವಾಗ ಅಲ್ಲಿಗೆ ಬಂದ ಸೂರ್ಯಕಾಂತ, ಏನಾಯ್ತೆ ಹಂಗಳ್ತಿದ್ಯಾ? ಅದಕ್ಕೆ ಚಂದ್ರಕಾಂತ ಹತ್ಕೊಂಡೆ ನಡೆದಿದ್ದಲ್ಲ ಹೇಳ್ತಾಳೆ. ಅದನ್ನು ಕೇಳಿದ ಸೂರ್ಯಕಾಂತ, ಅದಕ್ಕೆ ಹೇಳಿದ್ದು ಮೈ ಮೇಲೆ ಪ್ರಜ್ಞೆ ಇಟ್ಟು ಪ್ರಾಕ್ಟೀಸ್ ಮಾಡು ಅಂತ. ಕೇಳ್ದ ನನ್ ಮಾತನ್ನ ಅಂತ ಹೇಳ್ತಾರೆ. ಅದಕ್ಕೆ ಚಂದ್ರಕಾಂತ, ಇನ್ನು 1 ಗಂಟೆಯಲ್ಲಿ ಕಾಂಪಿಟೇಷನ್ ಶುರು ಆಗುತ್ತಂತೆ. ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಎಷ್ಟು ಕಷ್ಟಪಟ್ಟು ಕಲ್ತ್ಕೊಂಡೆ ಗೊತ್ತಾ? ಚಂದ್ರಕಾಂತ ಬಾಧೆನ ನೋಡಕ್ಕಾಗದೆ ಇದ್ದ ಸೂರ್ಯಕಾಂತಗೆ ಅವರ ಹಳೆ ಟ್ರಂಕು ಪೆಟ್ಟಿಗೆಯಿಂದ ಒಂದು ಔಷಧಿನ ತಂದು ಚಂದ್ರಕಾಂತ ಕಾಲಿಗೆ ಹಚ್ತಾರೆ. ಆ ಔಷಧಿನ ಹಚ್ಚಿದ ತಕ್ಷಣನೇ ಚಂದ್ರಕಾಂತ ಕಾಲು ಸರಿ ಹೋಗುತ್ತೆ. ಚಂದ್ರಕಾಂತಳಿಗೆ ಪ್ರಾಣನೇ ವಾಪಸ್ ಬಂದಂಗಿರುತ್ತೆ. ಚಂದ್ರಕಾಂತ ತಕ್ಷಣ ಸೂರ್ಯಕಾಂತಗೆ ಥ್ಯಾಂಕ್ಸ್ ಹೇಳ್ತಾಳೆ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಾನೇ ಇವತ್ತು ನಾನ್ ಡ್ಯಾನ್ಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಸರಿ ಸರಿ ಬೇಗ ಹೊರಡು, ಅಲ್ಲಿ ಕಾಂಪಿಟೇಷನ್ ಮಿಸ್ ಮಾಡ್ಕೊಳ್ತೀಯೇನೋ. ಚಂದ್ರಕಾಂತ ತಕ್ಷಣ ಹೋಗಿ ನಡಿ ನಮ್ಮೂಲ ನೋಡೋಣ ಸಾಂಗ್ಗೆ ಡ್ಯಾನ್ಸ್ ಮಾಡಿ ಕಾಂಪಿಟೇಷನ್ ಅಲ್ಲಿ ಗೆಲ್ತಾಳೆ. ಸ್ಪಾನ್ಸರ್ ಬಂದು ಚಂದ್ರಕಾಂತಳಿಗೆ 10 ಲಕ್ಷ ಚೆಕ್ ನ ಕೊಡ್ತಾನೆ. ಪಕ್ಕದಲ್ಲೇ ಇದ್ದ ಆಂಕರ್ ಚಂದ್ರಕಾಂತಗೆ ಮೈಕ್ ಅನ್ನ ಕೊಟ್ಟು ಮಾತಾಡಕ್ ಹೇಳ್ತಾಳೆ. ಆವಾಗ ಚಂದ್ರಕಾಂತ ಮೈಕ್ ನ ತಗೊಂಡು, ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದ ಈ ಊರು ಜನರಿಗೆ, ನಮ್ ಫ್ಯಾಮಿಲಿ ಅವ್ರಿಗೆ ನಾನ್ ತುಂಬಾ ಕೃತಜ್ಞಳಾಗಿದ್ದೇನೆ. ಮುಖ್ಯವಾಗಿ ನಮ್ಮ ಅತ್ತೆಗೆ. ಅವ್ರೇನಾದ್ರೂ ಟೈಮಿಗೆ ಬಂದು ನನಗೆ ಔಷಧಿ ಹಚ್ಚಿಲ್ಲ ಅಂದ್ರೆ ನಾನಿವತ್ತು ಡ್ಯಾನ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಅತ್ತೆ ಅಂತ ಹೇಳ್ತಾಳೆ. ಅದನ್ನು ಕೇಳಿದ ಆಂಕರ್ ಸೂರ್ಯಕಾಂತನ ಸ್ಟೇಜ್ ಮೇಲೆ ಕರೆಸಿ ಮಾತಾಡಕ್ ಹೇಳ್ತಾರೆ. ಆವಾಗ ಸೂರ್ಯಕಾಂತ ಸ್ಟೇಜ್ ಮೇಲೆ ಬಂದು ಮೈಕ್ ತಗೊಂಡು ಈ ರೀತಿ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ ಸೊಸೆ ಅಂತ ಮಾತ್ರ ಅಲ್ಲ, ಅವಳು ಡ್ಯಾನ್ಸ್ ಅಷ್ಟೇ ಅಲ್ಲ, ಮನ್ಸಲ್ಲೂ ತುಂಬಾ ಒಳ್ಳೆಯವಳು. ಎಷ್ಟು ಒಳ್ಳೆಯವಳಂದ್ರೆ ಇವಾಗ ನೀವು ಕೊಟ್ಟಿದ್ದ 10 ಲಕ್ಷದ ಚೆಕ್ಕು ಬಡವ ಜನರಿಗೆ ಖರ್ಚು ಮಾಡೋದಕ್ಕೋಸ್ಕರ ನಿಮ್ಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಅದನ್ನು ಕೇಳಿದ ಚಂದ್ರಕಾಂತ ಶಾಕ್ ಆಗಿ ಮನ್ಸೊಳಗಡೆ, ಹಾ ಏನಿದು ನಮ್ಮ ಅತ್ತೆ ಕೊಟ್ಟಿ ಟ್ವಿಸ್ಟ್ ಅಂತ ಅನ್ಕೊಂತಾಳೆ. ಆವಾಗ ಸೂರ್ಯಕಾಂತ, ಏನಂತ್ಯ ಸೊಸೆ, ಹಂಗೆ ಅಲ್ವಾ ಅಂತ ಹೇಳ್ತಾರೆ. ಆಗ ಏನು ಮಾಡಕ್ಕಾಗ್ದೆ ಎಲ್ಲರೂ ನೋಡ್ತಿದ್ದಾರೆ ಅಂತ ಚಂದ್ರಕಾಂತ ಹೂ ಅಂತಾಳೆ. ಆವಾಗ ಸ್ಪಾನ್ಸರ್ ಬಂದು ಚಂದ್ರಕಾಂತ ಕೈಯಲ್ಲಿದ್ದ ಚೆಕ್ ನ ತಗೊಳ್ತಾನೆ. ಥ್ಯಾಂಕ್ಸ್ ಕಣ್ರಿ, ನಿಮ್ದು ತುಂಬಾ ಒಳ್ಳೆ ಮನ್ಸು ಅಂತ ಚೆಕ್ ನ ತಗೊಳ್ತಾನೆ. ಜನಗಳ ಮಧ್ಯೆ ಆ ರೀತಿ ಟ್ವಿಸ್ಟ್ ಕೊಟ್ಟಿದ್ದಕ್ಕೆ ಚಂದ್ರಕಾಂತಳಿಗೆ ಸೂರ್ಯಕಾಂತ ಮೇಲೆ ವಿಪರೀತ ಕೋಪ ಬರುತ್ತೆ. 10 ಲಕ್ಷ ಚೆಕ್ಕು 10 ನಿಮಿಷ ಕೂಡ ನೋಡಕ್ ಬಿಡ್ಲಿಲ್ವಲ್ಲ ಅತ್ತೆ. ಮಾಡ್ತೀನಿ ರೀ ನಿಮ್ಗೆ ಅಂತ ಚೆಕ್ ಹೋಗಿದ್ದಕ್ಕೆ ಬೇಜಾರ್ ಮಾಡ್ಕೊಂಡು ಸೂರ್ಯಕಾಂತ ಮೇಲೆ ಗೊಣಗ್ತಾಳೆ.